ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಕ್ಷಿತಾ ಕೊಟ್ಟ ಕೆಲಸ ಮಾಡಲು ಹೋದ ರಘು ಕಾಲು ಸುಟ್ಟಿಕೊಂಡಿದ್ಯಾಕೆ? ರಘುಗೆ ಬೆಂಕಿ ತಾಗಿದ ಕೂಡಲೇ ಹೌಹಾರಿದ ರಕ್ಷಿತಾ. ಎಸ್, ಬಿಗ್ ಬಾಸ್ ಖ್ಯಾತಿಯ ಪಟಾಕಿ ರಕ್ಷಿತಾ ಹೊಸ ಹೆಜ್ಜೆ ಇಡುವ ಮೂಲಕ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹೌದು, ಪಟಾಕಿ ಕಿಚನ್ ಓಪನ್ ಮಾಡೋ ಮೂಲಕ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ದಾಳೆ ರಕ್ಷಿತಾ ಶೆಟ್ಟಿ. ಕಿಚನ್ ಇನಾಗ್ರೇಷನ್ಗೆ ರಕ್ಷಿತಾ ರಘು ಅವರನ್ನ ಇನ್ವೈಟ್ ಮಾಡಿ ಟೇಪ್ ಕಟ್ ಮಾಡಿಸಿರುವ ಲಾಗ್ ಒಂದನ್ನ ಅಪ್ಲೋಡ್ ಮಾಡಿದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆದ್ರು. ಆದ್ರೆ ರಕ್ಷಿತಾ ಇನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿರೋದ್ರಿಂದ ರಕ್ಷಿತಾಳನ್ನ ಪ್ರೀತಿಸುವವರ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆಯೇ ವಿನಃ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಹಾಗಾದ್ರೆ ಬನ್ನಿ, ಪಟಾಕಿ ಕಿಚನ್ ಅಲ್ಲಿ ಅಣ್ಣ ತಂಗಿಗೆ ನಳಪಾಕ ಹೇಗಿದೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯನ ಅದೆಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ, ಹಾಗೆ ರಕ್ಷಿತಾ ಶೆಟ್ಟಿ ಮತ್ತು ರಘು ಅವರನ್ನ ಅಷ್ಟೇ ಜನ ಮಿಸ್ ಮಾಡ್ಕೊಳ್ತಾ ಇದ್ರು. ಅದರ ಜೊತೆಗೆ ರಕ್ಷಿತಾ ಗಿಲ್ಲಿ ಕಾಮಿಡಿಗಳನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರು. ಇತ್ತೀಚೆಗೆ ರಕ್ಷಿತಾ ಮತ್ತು ಗಿಲ್ಲಿ ಮೀಟ್ ಮಾಡೇ ಇಲ್ಲ. ಸೊ ಹಾಗಾಗಿ ಇವರಿಬ್ಬರ ಒಂದು ವಿಡಿಯೋ ಆಗಿರ್ಲಿ, ಯಾವುದೇ ಪೋಸ್ಟ್ಗಳಾಗಿರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿಲ್ಲ. ಆದ್ರೆ ರಘು ಮತ್ತು ರಕ್ಷಿತಾ ಶೆಟ್ಟಿ ಇವರಿಬ್ರು ಡೇ 1 ನಿಂದ, ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿನಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ. ನೋಡಿ, ಜನ ಬಿಗ್ ಬಾಸ್ ಮನೆಗೆ ಹೋಗೋದಾದ್ರೂ ಏನಕ್ಕೆ ಹೇಳಿ? ನೋಡಿ, ಯಾರಿಗೂ ಕೂಡ ಗೊತ್ತಾಗದೇ ಇರುವಂತಹ ಟ್ಯಾಲೆಂಟ್ ಕೆಲವರಲ್ಲಿ ಇರುತ್ತೆ. ಸೊ ಅದನ್ನ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತೋರಿಸೋ ಮೂಲಕ ಕೆಲವರು ಪ್ರೀತಿಯನ್ನ ಸಂಪಾದನೆಯನ್ನ ಮಾಡ್ತಾರೆ. ಮತ್ತೆ ಅವರ ಒಂದು ಜೀವನದ ಸ್ಟೈಲ್ ಆಗಿರ್ಲಿ, ಅವರ ಮಾತುಗಳಾಗಿರ್ಲಿ, ಅವರ ಕಾಮಿಡಿ ಆಗಿರ್ಲಿ, ಮತ್ತೆ ಅವರು ನಡೆದುಕೊಳ್ಳುವಂತ ರೀತಿ ಆಗಿರ್ಲಿ, ಇದೆಲ್ಲದರ ಮೂಲಕವೂ ಕೂಡ ಜನರ ಅಟೆನ್ಷನ್ ಅನ್ನ ಹಿಡಿತಾರೆ. ಸೊ ಈ ಮೂಲಕ ಅದೆಷ್ಟೋ ಜನ ಬಿಗ್ ಬಾಸ್ ಮನೆಗೆ ಬಂದಂತ ಕಂಟೆಸ್ಟೆಂಟ್ಗಳು ಇನ್ನೂ ಕೂಡ ಕೆಲವರು ಮಾತ್ರ ಜೀವಂತವಾಗಿದ್ದಾರೆ. ಅಂದ್ರೆ ಜನ ಇನ್ನೂ ಕೂಡ ಅವ್ರನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ ಸಾಲಿಗೆ ಬರುವವರು ರಕ್ಷಿತಾ ಶೆಟ್ಟಿ ಮತ್ತೆ ರಘು. ಮತ್ತೆ ಕಳೆದ ಒಂದಿಷ್ಟು ಸೀಸನ್ಗಳಲ್ಲೂ ಕೂಡ ಹನುಮಂತ ಲಮಾನಿ ಆಗಿರ್ಲಿ, ಒಂದಷ್ಟು ಜನ ಬಂದು ಹೋಗ್ತಾರೆ. ಸೊ ನಾವು ಈ ಸೀಸನ್ ಬಗ್ಗೆ ಮಾತನಾಡೋದಾದ್ರೆ, ಸೀಸನ್ 12ರ ಬಗ್ಗೆ ಮಾತನಾಡೋದಾದ್ರೆ, ನೋಡಿ, ಬಂದಂತಹ ಒಂದು 20 ಜನ ಕಂಟೆಸ್ಟೆಂಟ್ಗಳ ಪೈಕಿ ಈಗ ರಘು ಮತ್ತೆ ರಕ್ಷಿತಾ ಶೆಟ್ಟಿ ಇವರಿಬ್ರು ಬಿಗ್ ಬಾಸ್ ಮುಗಿದ ನಂತರವೂ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಒಂದಲ್ಲ ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಒಂದು ಝಲಕ್ ಮಾಡ್ತಿರ್ತಾರೆ. ನೋಡಿ, ರಘು ಅವರು ಇತ್ತೀಚೆಗೆ ಅವರು ಕೂಡ ಕಿಚನ್ ವಿಡಿಯೋಗಳನ್ನ ಮಾಡಿ ಹಾಕಿ ನೋಡಿ ಅವ್ರ ಚಾನಲ್ ಮಾನಿಟೈಸ್ ಮಾಡ್ಕೊಂಡ್ಬಿಟ್ರು. ಮತ್ತೆ ಒಳ್ಳೆ ಯೂಟ್ಯೂಬ್ ನಿಂದ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಇವರಿಗೆ ನೋಡಿ, ಯೂಟ್ಯೂಬ್ ನಿಂದ ಆದಾಯ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಇನ್ನೂ ಕೂಡ ಜನಗಳ ಜೊತೆಗೆ ಬೆರೀತಾ ಇದ್ದಾರಲ್ಲ, ಎಂಗೇಜ್ ಆಗಿದ್ದಾರಲ್ಲ, ಸೊ ಇದು ಅವ್ರಿಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಸಿನಿಮಾದಲ್ಲೇ ಆಗಿರ್ಲಿ ಅಥವಾ ಭವಿಷ್ಯದಲ್ಲಿ ಅವ್ರು ಇನ್ನೊಂದು ಯಾವುದೋ ಒಂದು ಹೊಸ ಹೆಜ್ಜೆಯನ್ನ ಇಡುವಾಗ ಜನಗಳ ಪ್ರೀತಿ ಅವ್ರ ಜೊತೆಗಿರೋ ಕಾರಣಕ್ಕಾಗಿ ಸೊ ಅವರು ಅಲ್ಲಿ ಯಶಸ್ಸನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಘು ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ತೆರೆಯೋ ಮೂಲಕ ತಾವು ಹಾಕುವಂತಹ ಆ ಫಿಟ್ನೆಸ್ ವಿಡಿಯೋಗಳಾಗಿರ್ಲಿ, ಮತ್ತೆ ಫಿಟ್ನೆಸ್ ಕುರಿತಾಗಿ ಒಂದಿಷ್ಟು ಮಾಹಿತಿ ಕೊಡೋದು, ಮತ್ತೆ ಡಯಟ್ ರುಟೀನ್ ಬಗ್ಗೆ ಹೇಳ್ಕೊಡೋದು, ಮತ್ತೆ ಯಾವ ರೀತಿಯಾದಂತಹ ಅಡಿಗೆಗಳನ್ನ ಮಾಡ್ಕೊಂಡು ತಿನ್ಬೇಕು, ಒಳ್ಳೊಳ್ಳೆ ರೆಸಿಪಿಗಳನ್ನ ಸಜೆಸ್ಟ್ ಮಾಡುವಂಥದ್ದು, ಈ ರೀತಿ ಮಾಡ್ತಿದ್ದಾರೆ. ಇನ್ನು ನಾವು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ, ರಕ್ಷಿತಾ ಶೆಟ್ಟಿನ ನೀವು ಡೇ 1 ನಿಂದ ನೋಡ್ತಾ ಇದ್ದೀರಿ. ಬಿಗ್ ಬಾಸ್ ಮುಗಿದ ನಂತರ ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ, ನೋಡಿ, ಯಾರಾದ್ರೂ ಇಂಟರ್ವ್ಯೂ ಕೇಳಿ ಹೋಗಿ ಅವರು ಇಂಟರ್ವ್ಯೂ ಹೋಗಿ ಅಟೆಂಡ್ ಆಗ್ತಾರೆ. ಮತ್ತೆ ಅವ್ರು ಏನೇ ಪ್ರಶ್ನೆ ಕೇಳಿ ಅದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾರೆ. ತದನಂತರ ಅವ್ರ ಆನ್ಸರ್ ಮಾಡೋ ಭರದಲ್ಲಿ ಅದೇನೋ ಒಂದು ಹೇಳ್ಬಿಟ್ಟಿರ್ತಾರೆ. ಸೊ ಅದು ಕೂಡ ಸೆನ್ಸ್ ಆಗಿರುತ್ತೆ. ತುಂಬಾ ಜನ ಅದನ್ನು ಕೂಡ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿರ್ತಾರೆ, ನಕ್ಕಿರ್ತಾರೆ, ಒಳ್ಳೆ ಮನೋರಂಜನೆಯನ್ನ ತೆಗೆದುಕೊಂಡಿರ್ತಾರೆ. ಸೊ ಅದನ್ನ ನೀವು ಕೂಡ ಮಾಡಿರ್ತೀರಾ. ಸೊ ಆ ರೀತಿಯಾಗಿ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ರಕ್ಷಿತಾ ಶೆಟ್ಟಿಯ ಒಂದು ಜರ್ನಿ ಕ್ರಿಯೇಟ್ ಆದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಆಕೆ ಇಂಟರ್ವ್ಯೂಗಳಲ್ಲಿ ಕುತ್ಕೊಂಡು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡುವ ಸಮಯದಲ್ಲಿ ಅವರು ಮಾಡುವಂತ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಕೂಡ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಲಿಕ್ಕೆ ಶುರುವಾಯಿತು. ಎಲ್ಲವೂ ಕೂಡ ಪಾಸಿಟಿವ್, ನೆಗೆಟಿವ್ ಅಂತ ಏನಿಲ್ಲ. ನಂತರ ಅವರು ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳಿದಾವಲ್ಲ, ಸೊ ಆ ಮೂಲಕ ಒಂದಿಷ್ಟು ಕಮರ್ಷಿಯಲ್ ವಿಡಿಯೋಗಳಾಗಿರಲಿ, ಮತ್ತೆ ಕೊಲಾಬ್ರೇಷನ್ ಆಗಿರಲಿ, ಎಲ್ಲದರಲ್ಲೂ ಕೂಡ ಆಕ್ಟಿವ್ ಆಗಿದ್ರು. ನಂತರ ಈಗ ರಕ್ಷಿತಾ ಶೆಟ್ಟಿ ಪಟಾಕಿ ಕಿಚನ್ ಅಂತ ಓಪನ್ ಮಾಡಿದ್ದಾರೆ. ನೋಡಿ, ಅವರು ಬಿಗ್ ಬಾಸ್ ಮನೆಯಲ್ಲಿ ಹಲವು ಬಾರಿ ಹೇಳಿದ್ರು, ಕಾಡಿರಬೇಕು, ಆ ಕಾಡಿನ ಮಧ್ಯೆ ಒಂದು ಹೋಟೆಲ್ನ ತೆರಿಬೇಕು, ಅಲ್ಲಿ ಕುತ್ಕೊಂಡು ಅಡಿಗೆ ಮಾಡೋದು, ಅಲ್ಲಿ ಕುತ್ಕೊಂಡು ಅಡಿಗೆ ಮಾಡಿರುವಂತಹ ಆ ಊಟವನ್ನ ಸವಿಯೋದು,
ಕಡಿಯೋದು, ಫಿಶ್ನ ಫ್ರೈ ಮಾಡೋದು ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ವರ್ಗ ಅದು ಅಂತ ಹೇಳಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಹೇಳ್ತಾನೆ ಇರ್ತಿದ್ರು. ಸೊ ಅದರಂತೆ ನೋಡಿ, ರಕ್ಷಿತಾ ಶೆಟ್ಟಿ ಅವರ ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಹಾಕ್ತಿದ್ದಂಥ ಹುಡುಗಿ. ಸೊ ಈಗ ಆ ಕಾಲ ಕೂಡು ಬಂದಿದೆ. ಅಂದರೆ ಬಿಗ್ ಬಾಸ್ಗೆ ಅವರು ಬಂದ ನಂತರ ಈಗ ಅವರು ರನ್ನರ್ ಅಪ್ ಅಲ್ವಾ, ಸೊ ಆ ಒಂದು ಹಣವೂ ಕೂಡ ಅವರಿಗೆ ಬಂದಿರತ್ತೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಆ ಪೇಮೆಂಟ್ಗಳು ಕೂಡ ಅವರಿಗೆ ರಿಕವರ್ ಆಗಿರುತ್ತೆ. ಸೊ ಆ ಹಣ ಎಲ್ಲ ಜೋಡಿಸ್ಕೊಂಡು ಅವರ ಲೈಫ್ಗೆ ಬೇಕಾದಂತಹ ಒಂದಷ್ಟು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಹೊಸ ಹೊಸ ಬಿಸ್ನೆಸ್ಗಳನ್ನು ಕೂಡ ಅವರು ಓಪನ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಈ ಕಿಚನ್ ಕೂಡ ಒಂದು ಪಟಾಕಿ ಕಿಚನ್ ಅಂತ ಹೇಳಿ ತೆರೆದಿದ್ದಾರೆ. ಸೊ ಆ ಪಟಾಕಿ ಕಿಚನ್ ಹೇಗಿದೆ ಅಂತಂದರೆ ನೋಡಿ, ಒಂದು ಕಾಡಿದೆ, ಆ ಕಾಡಿನ ಮಧ್ಯೆ ಇವರು ಒಂದು ಕಿಚನನ್ನು ಓಪನ್ ಮಾಡಿದ್ದಾರೆ, ಅಡಿಗೆ ಮನೆನ ಓಪನ್ ಮಾಡಿದ್ದಾರೆ. ಹೋಟೆಲ್ ಅಂತ ಕರಿಬೇಕಾ ಅಥವಾ ಜಸ್ಟ್ ಅದನ್ನ ಅಡಿಗೆ ಮನೆ ಅಂತ ಕರಿತೀರಾ, ನೀವೇ ಹೇಳಿ. ಸೊ ನೋಡಿ ಅಲ್ಲಿ ಯಾವ ರೀತಿಯಾಗಿದೆ ಅಂತಂದ್ರೆ, ನೋಡಿ ಅಲ್ಲಿರುವಂಥ ಸಂಸ್ಕೃತಿನ ಎತ್ತಿ ಹಿಡಿಯುವಂತಹ ಹುಡುಗಿ ಈ ರಕ್ಷಿತಾ ಶೆಟ್ಟಿ. ಗೋಡೆಗಳಲ್ಲಿ ಅಲ್ಲಿರುವಂಥ ಸಂಸ್ಕಾರವನ್ನ ಅವರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಗೋಡೆಯಲ್ಲಿ ಪಟಾಕಿ ಕಿಚನ್ ಅಂತ ಹೇಳಿ ಆಕೆಯ ಫೋಟೋವನ್ನ ಹಾಕಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಹೈ ಬಜೆಟ್ ಹಾಕಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಒಂಥರ ಮೈಲ್ಡ್ ಆಗಿ ಒಂದು ಡೀಸೆಂಟ್ ಆಗಿ, ಅಂದರೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಅಬಬಬಾ ಅಂತ ಅನ್ಬೇಕು, ಆ ರೀತಿಯಾದಂಥ ತಂಪಾದ ಗಾಳಿ ಬೀಸ್ತಾ ಇರಬೇಕು, ಇನ್ನೊಂದು ಕಡೆಗೆ ಅಲ್ಲಿ ಊಟ ಸವಿತಾ ಇರಬೇಕು. ಆ ಆನಂದವನ್ನ ಕೊಡುವಂತಹ ಒಂದು ಲುಕ್ನಲ್ಲಿ ರಕ್ಷಿತಾ ಶೆಟ್ಟಿ ಪಟಾಕಿ ಕಿಚನ್ ಅಂತ ಹೇಳಿ ಓಪನ್ ಮಾಡಿದ್ದಾರೆ. ಸೊ ಈ ಕಿಚನ್ಗೆ ಇಲ್ಲಿ ಇನಾಗ್ರೇಟ್ ಅಂತ ಬಂದಾಗ ಆಕೆಗೆ ತುಂಬಾ ಪೆಟ್ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು. ಸೊ ರಘು ಅವ್ರನ್ನ ಇನ್ವೈಟ್ ಮಾಡಿ ಅವ್ರನ್ನ ಗೆಸ್ಟ್ ಆಗಿ ಅವರು ಕರೆದಿದ್ದಾರೆ. ಸೊ ಈಗ ಟೇಪ್ ಕಟಿಂಗ್ ಮಾಡ್ತಾ ಇರುವಂತಹದ್ದನ್ನ ನೀವು ನೋಡ್ತಾ ಇದ್ದೀರಿ ಇಬ್ರು. ಸೊ ಆ ಸಮಯದಲ್ಲೂ ಕೂಡ ರಕ್ಷಿತಾ ಮತ್ತೆ ರಘು ಬಿಗ್ ಬಾಸ್ ಮನೆಯಲ್ಲಿ ಆದಂತ ಒಂದಿಷ್ಟು ಸನ್ನಿವೇಶಗಳನ್ನ, ಕಾಮಿಡಿಗಳನ್ನ ನೆನಪಿಸ್ಕೊಳ್ತಾ ಇರುವಂತದ್ದು, ಮತ್ತೆ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಸೊ ಮಿಲಿಯನ್ಸ್ ಆಫ್ ವ್ಯೂಸ್ ಬರಬೇಕು, ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ ಬರಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡುತ್ತಲೇ ಅವರು ಆ ಟೇಪ್ ಕಟಿಂಗ್ ಮಾಡೋದನ್ನ ನೀವು ನೋಡಬಹುದು. ನಂತರ ಒಳಗಡೆ ಹೋದ ನಂತರ ರಕ್ಷಿತಾ ಶೆಟ್ಟಿ ರಘು ಅವರಿಗೆ ತಮ್ಮ ಸಂಸ್ಕಾರ ಹೇಗಿದೆ ಮತ್ತೆ ಆ ಸಂಸ್ಕಾರವನ್ನ ತಮ್ಮ ಕಿಚನ್ ಅಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದಾರೆ, ಅಲ್ಲಿ ಜನ ಯಾವ ತರ ಅಡಿಗೆ ಮಾಡುವಾಗ ಏನೇನೆಲ್ಲ ಸಾಮಗ್ರಿಗಳನ್ನ ಬಳಸ್ತಾರಲ್ಲ, ಸೊ ಅದನ್ನ ಹೈಲೈಟಿವ್ ಆಗಿ ಇಟ್ಕೊಂಡು ಅವರು ಆ ರೀತಿಯಾದಂತಹ ಐಟಮ್ಗಳನ್ನ ಅಲ್ಲಿ ಪ್ರದರ್ಶನ ಮಾಡಿರುವಂತದನ್ನ ನೋಡಬಹುದು. ನಂತರ ಈಗ ರಘು ಅವರು ರಕ್ಷಿತಾ ಶೆಟ್ಟಿ ಹೇಳ್ದಂಗೆ ಒಂದು ಡಿಶ್ ಮಾಡ್ತಾರೆ. ಮತ್ತೆ ರಘು ಅವರು ಒಳ್ಳೆ ಕುಕ್ ಅಲ್ವಾ, ಹಾಗಾಗಿ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾರೆ, ಸೊ ಇವತ್ತು ನಾನು ಅಡಿಗೆ ಮಾಡೋದಕ್ಕಿಂತ ಫಸ್ಟ್ ನೀವೇ ಅಡಿಗೆ ಮಾಡಿ ನಮ್ಮ ಈ ಕಿಚನ್ ಅಲ್ಲಿ ಅಂತ ಹೇಳಿ ರಘುಗೆ ಆಪ್ಷನ್ ಕೊಡ್ತಾರೆ. ಅವರು ಎಡಿ ರೆಸಿಪಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಎಡಿ ರೆಸಿಪಿ ಹೇಗಿರುತ್ತೆ, ಏನ್ ಕತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ, ಯಾಕಂತಂದ್ರೆ ಅವರು ಆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ನಂತರ ನೋಡಿ ಅವರು ಫಿಶ್ ಫ್ರೈ ಮಾಡ್ತಿರ್ತಾರೆ ಆ ಒಂದು ಸೌದೆ ಒಲೆಯಲ್ಲಿ. ನೋಡಿ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ, ಈಗಿರುವಂತಹ ಸಿಚುವೇಶನ್ ಏನಿದೆ ಅಂತಂದ್ರೆ ಗ್ಯಾಸ್ಗಳಿಲ್ಲ, ಎಲ್ಲರೂ ಕೂಡ ಸೌದೆ ಒಲೆಗೆನೆ ಎಲ್ಲರೂ ಕನ್ವರ್ಟ್ ಆಗ್ತಿದ್ದಾರೆ. ಈ ಸಮಯದಲ್ಲಿ ರಕ್ಷಿತಾ ಶೆಟ್ಟಿನೂ ಕೂಡ ಸೌದೆ ಒಲೆನೇ ಚಂದ, ಅದರಲ್ಲಿ ಅಡಿಗೆ ಮಾಡಿದ್ರೆ ಅಡಿಗೆ ಬಲು ಚಂದ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಸೌದೆ ಒಲೆ ಅಡಿಗೆನ ಅವರು ಮಾಡ್ತಾ ಇರುವಂತದ್ದು. ಸೊ ಸೌದೆ ಒಲೆಯಲ್ಲಿ ಇಲ್ಲಿ ರಘು ಅವರು ಫಿಶ್ ಫ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಒಮ್ಮೆಲೆ ಫೈರ್ ಬಂದ್ಬಿಡುತ್ತೆ. ಆ ಸೌದೆ ಒಲೆಯ ಮೇಲೆ ರಘು ಅವರು ರಕ್ಷಿತಾ ಶೆಟ್ಟಿ ಹೇಳ್ದಂಗೆ ಫಿಶ್ ಫ್ರೈ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಸೊ ಸ್ವಲ್ಪ ಎಣ್ಣೆನ ಫಿಶ್ ಮೇಲೆ ಹಾಕುವ ವೇಳೆಯಲ್ಲಿ ಅಲ್ಲಿ ಸಡನ್ ಆಗಿ ಫೈರ್ ಆಗುತ್ತೆ, ಅಂದ್ರೆ ಹೆಚ್ಚು ಬೆಂಕಿ ಹತ್ಕೊಂಡ್ ಬಿಡತ್ತೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ರಘು ಅವ್ರಿಗೆ ಕಾಲ್ಗೆ ಆ ಒಂದು ಗಾಯ ಆಗತ್ತೆ, ಕಾಲ್ ಸುಟ್ಕೊಂಡ್ ಬಿಡ್ತಾರೆ. ಅಂದ್ರೆ ತೀರಾ ಹೇಳ್ಕೊಳ್ಳುವಂತ ಗಾಯ ಅಲ್ಲ, ಬಟ್ ಸಡನ್ ಆಗಿ ಆ ಒಂದು ಬೆಂಕಿ ಆವರಿಸ್ಕೊಂಡಿದ ತಕ್ಷಣ ಅಲ್ಲಿರೋರು ಎಲ್ಲರಿಗೂ ಕೂಡ ಭಯ ಆಗತ್ತೆ, ರಘುಗೂ ಭಯ ಆಗತ್ತೆ. ಇನ್ನು ರಕ್ಷಿತಾ ಶೆಟ್ಟಿಗೆ ಇವ್ರನ್ನ ಗೆಸ್ಟ್ ಅಂತ ಕರೆಸ್ಬಿಟ್ಟು ನಾನು ಏನು ಮಾಡಿದೆ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾ ಇರುವಂತದ್ದು, ಮತ್ತೆ ಫುಲ್ ಗಾಬರಿ ಆಗಿರುವಂತ ರಕ್ಷಿತಾ ಶೆಟ್ಟಿಯ ಫೇಸ್ನ ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ಕಿಚನ್ ನಲ್ಲಿ ಒಂದು ನಳಪಾಕವನ್ನ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಮತ್ತೆ ರಘು ಅವರು. ಸೊ ಇನ್ನು ಯಾವೆಲ್ಲ ರೀತಿಯಾದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ, ಸೊ ಇವ್ರು ಇನ್ನೂ ಯಾವ ರೀತಿಯಾಗಿ ಆಕ್ಟಿವ್ ಆಗಿರ್ತಾರೆ ಎಲ್ಲವನ್ನು ಕೂಡ ನೋಡಬೇಕು ಮುಂದಿನ ದಿನಗಳಲ್ಲಿ. ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿಯ ಈ ಯೋಚನೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಅಂತಿದ್ರು ಮುಂದೊಂದು ದಿನ ಆ ರೀತಿ ಕಿಚನ್ ಮಾಡ್ಬೇಕು ನಾನು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಒಂದು ಕಿಚನ್ ಮಾಡಿದ್ದಾರೆ. ನೋಡ್ಬೇಕು ಇವರು ತಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತಂದ್ರೆ ಈ
ಈ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ಕಿಚನ್ ರೆಡಿ ಮಾಡಿದ್ದಾರಾ, ಅಥವಾ ಅಲ್ಲಿರುವಂಥ ಜನರಿಗೂ ಕೂಡ ಅವರು ಊಟ ಕೊಡೋದಕ್ಕಾಗಿಯೇ ಅದನ್ನು ಕಮರ್ಷಿಯಲ್ ಆಗಿ ಬಿಸ್ನೆಸ್ ರೂಪದಲ್ಲಿಯೇ ಅವರು ಆ ಕಿಚನ್ನ ತೆರೆದಿದ್ದಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಅದನ್ನು ಸೆಟಪ್ ಮಾಡಿರೋ ರೀತಿ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಅವರು ಸಿಮೆಂಟ್ ಗೋಡೆ ಮೂಲಕ ಅದನ್ನು ಕಟ್ಟಿರುವಂಥದ್ದಲ್ಲ, ಅಲ್ಲಿರುವಂಥ ಬಿದಿರಿನ ಮೂಲಕ ಅವರು ಅದನ್ನು ಸೆಟಪ್ ಮಾಡಿದ್ದಾರೆ. ಸೊ ಸಖತ್ತಾಗಿದೆ. ಕಾದು ನೋಡೋಣ ಇನ್ನು ಏನೇನು ರಕ್ಷಿತಾ ಶೆಟ್ಟಿ ಅಪ್ಡೇಟ್ ಮಾಡ್ತಾಳೆ ಈ ವಿಚಾರವಾಗಿ. ಸೊ ರಕ್ಷಿತಾ ಶೆಟ್ಟಿಯ ಈ ಒಂದು ಪಟಾಕಿ ಕಿಚನ್ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಂಥ ಹೆಸರು ಬಿರುದದು ಪಟಾಕಿ ಅನ್ನುವಂಥದ್ದು. ಸೊ ಅದನ್ನೇ ಅವರ ಕಿಚನಿಗೆ ಹೆಸರಿಟ್ಟಿದ್ದಾರೆ ಪಟಾಕಿ ಕಿಚನ್. ಪಟಾಕಿ ಕಿಚನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ರಘು ಮತ್ತು ರಕ್ಷಿತಾ ಶೆಟ್ಟಿ ಲಾಗಲ್ಲಿ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಸೊ ಆ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಮತ್ತೊಮ್ಮೆ ನಾವು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ವಿ ಏನೋ ಅನ್ನೋ ರೀತಿಯಾಗಿರುತ್ತೆ ಅವರಿಬ್ಬರ ಕಾನ್ವರ್ಜೇಷನ್. ಸೊ ಹಾಗಿದೆ ರಕ್ಷಿತಾ ಮತ್ತು ರಘು ಅವರ ಮಾತು. ಸಮಯ ಸಿಕ್ಕರೆ ಆ ಒಂದು ವಿಡಿಯೋನ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಮತ್ತು ರಘು ಅವರ ಈ ಒಂದು ಕಂಟೆಂಟ್ ಕುರಿತಾಗಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.